ಈ ಸ್ಟೇಟ್ ಅಲ್ಲಿ ರೆವಿನ್ಯೂ ಸೆಕ್ಟರ್ಗೆ ಬೇಕಾದ ಪ್ರೋಸೆಸ್ ಮಾಡ್ತಾ ಹೌದು. ಆದ್ರೆ ಬೆಂಗಳೂರು ಸಿಟಿ ಲಿಮಿಟ್ಸ್ ಅಲ್ಲಿ ಯಾಕೆ ಮಾಡ್ತಾ ಇಲ್ಲ ಅಂತ? ಇಲ್ಲ, ಬೆಂಗಳೂರು ಸಿಟಿಯಲ್ಲೂ ಅವಕಾಶ ಇದೆ. BBMP ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಅವ್ರೇನು ಹೇಳ್ತಾ ಇದ್ದಾರೆ, ನೀವು ಬಿ ಖಾತಾ ಸೈಟ್ ಇದ್ದರೂ ಕೂಡ ನೀವು ಆ್ಯಕ್ಚುಲಿ ಎ ಖಾತಾ ಮಾಡಿಸ್ಕೊಳ್ಬೋದು ಅಂತ ಅದಕ್ಕೆ ಒಂದು ಆಪ್ಷನನ್ನು ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ. ಅವರು ಇನ್ನೂ ಜನಪರವಾಗಿ ಒಂದು ಹೆಜ್ಜೆ ಮುಂದೆಯನ್ನು ಇಟ್ಟಿದ್ದಾರೆ. ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೊರಟಿದ್ದಾರೆ. ಆ ಕಾರಣಕ್ಕೆ ಬಿ ಖಾತಾ ಬೆಂಗಳೂರಲ್ಲಿ ಇಲ್ಲ ಅಂತಲ್ಲ, ಎ ಖಾತಾಗೆ ಬನ್ನಿ ಅಂತ ಅವರೊಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಆ ಒಂದು ಆಪ್ಷನ್ನು ಇನ್ನೊಂದಷ್ಟು ಜನಪರವಾಗಿ ಆಗುತ್ತೆ. ಅದನ್ನು ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ. ಇಲ್ಲ ಆಯ್ತು, ಇಷ್ಟು ದಿನ ಎಲ್ಲರಿಗೂ ಬಿ ಖಾತಾ ಕೊಟ್ಟಿದ್ದಾರೆ. ಈಗ ಇನ್ಮೇಲೆ ಅವ್ರು ಏನು ಹೇಳ್ತಾ ಇದ್ದಾರೆ, ಹೊಸದಾಗಿ ನೀವು ಬಿ ಖಾತಾ ಮಾಡಿಸ್ಕೊಳ್ಳೋ ಹಂಗಿದ್ರೆ ಎ ಖಾತಾನೇ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅದು ಜನಕ್ಕೂ ಅರ್ಥ ಆಗಬೇಕು, ಕೆಳಗಿನ ಲೆವೆಲ್ ಅಧಿಕಾರಿಗಳಿಗೂ ಅದು ಸ್ವಲ್ಪ ಹೇಗೆ ಅನ್ನೋದು ಅವರೇ ಎಕ್ಸ್ಪ್ಲೇನ್ ಮಾಡಿ. ಹೇಗೆ ಅಂದರೆ, ಈಗ ಅಲ್ಲಿ ಯಾವುದೋ ಒಂದು ಇರ್ರೆಗ್ಯುಲರ್ ಅಂದರೆ ಅನಾಥರೈಸ್ ಲೇಔಟ್ ಆಗಿದೆ. ಅಲ್ಲಿರೋ ರಸ್ತೆಯನ್ನು ಅವರು ಪಬ್ಲಿಕ್ ರಸ್ತೆ ಅಂತ ಡಿಕ್ಲೇರ್ ಮಾಡ್ತಾರೆ. ಪಬ್ಲಿಕ್ ರಸ್ತೆ ಅಂತ ಡಿಕ್ಲೇರ್ ಮಾಡಿದ ಮೇಲೆ ಅಲ್ಲಿರುವಂತಹ ಸೈಟ್ ಯಾವುದೇ ಇದ್ದರೂ ಕೂಡ ಅವರು ಸಿಂಗಲ್ ಸೈಟನ್ನು ಏಕಾತಾಗೆ ಕನ್ವರ್ಟ್ ಮಾಡ್ತಾರೆ. ಸಿಂಗಲ್ ಸೈಟನ್ನು ನೀವು ನಾಳೆ ಬೇಕಾದರೆ ಪ್ಲ್ಯಾನ್ ಅಪ್ರೂವಲ್ಗೂ ಅಪ್ಲೈ ಮಾಡ್ಬೋದು. ಪ್ಲ್ಯಾನ್ ಅಪ್ರೂವಲ್ಲು ಸಿಗುತ್ತೆ. ಪ್ಲ್ಯಾನ್ ಪ್ರಕಾರ ಮನೆ ಕಟ್ಟಿದರೆ ಮನೆಗೂ ಏಕಾತ ಸಿಗುತ್ತೆ. ಸೊ ಆ ಒಂದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಭಾಳ ಒಳ್ಳೆಯ ಆಲೋಚನೆ ಅವರು BBMPಯಲ್ಲಿ ಅವರು ತುಷಾರ್ ಅವರು ಮತ್ತು ಮುನೀಶ್ ಮುದ್ಗಿಲ್ ಇವರೆಲ್ಲ ಸೇರಿ ಇದನ್ನು ಡೆವಲಪ್ ಮಾಡಿದ್ದಾರೆ. ಸೊ ಲೇಔಟ್ಗೆಲ್ಲ ಇಲ್ಲ ಸೈಟ್ಗೆ ಹೇಗೆ ಅಂದರೆ, ಉದಾಹರಣೆಗೆ ನಿಮಗೆ ಅರ್ಥ ಆಗುವಂಗೆ ಹೇಳೋದಾದರೆ, ಗ್ರಾಮ ಠಾಣ ಒಳಗಡೆ ಒಂದು ರಸ್ತೆ ಇದೆ. ಆ ರಸ್ತೆ ಮೇಲೆ ನಿಮ್ಮದು ಪಿತ್ರಾರ್ಜಿತ ಸೈಟ್ ಇದ್ದರೆ ಅದಕ್ಕೆ ಯಾವ ಪ್ಲ್ಯಾನ್ ಅಂದರೆ ಏನು ಲೇಔಟ್ ಅಪ್ರೂವಲ್ ಬೇಕಾಗಿಲ್ಲ. ಅದು ಪಬ್ಲಿಕ್ ರೋಡ್ ಮೇಲೆ ನಿಮ್ಮದು ಮನೆ ಇದೆ ಅಂತ ನೇರವಾಗಿ ನಿಮಗೆ ಏಕಾತಾಗಿ ಎಲಿಜಿಬಲ್. ಅದೇ ಕಾನ್ಸೆಪ್ಟನ್ನು ಇಲ್ಲಿ ಅಪ್ಲೈ ಮಾಡಿ ರಸ್ತೆಗಳನ್ನು ಪಬ್ಲಿಕ್ ರಸ್ತೆ ಅಂತ ಡಿಕ್ಲೇರ್ ಮಾಡಿ ಆ ರಸ್ತೆ ಮೇಲಿರುವಂಥ ಖಾಲಿ ಸೈಟ್ಗೆ ಏಕಾತ ಕೊಡೋದಕ್ಕೆ BBMPನೇ ಮಾಡಬೇಕು. ಇಲ್ಲ ಅವರೇ ಮಾಡ್ತಾರೆ. ಲೇಔಟನ್ನು ಲೀಗಲ್ ಮಾಡೋಕ್ಕಾಗಲ್ಲ, ಸೈಟ್ಗೆ ಆಪ್ಷನ್ ಕೊಡ್ತಾ ಇದ್ದಾರೆ. ಅದೇ ಈಗ ಬಿ ಖಾತಾದಲ್ಲಿ ಇದ್ದರೆ ಅದು ಬಿ ಖಾತಾ ಮುಂದುವರಿಯುತ್ತೆ. ಬಿ ಖಾತಾ ಇದ್ದು ಖಾಲಿ ಸೈಟ್ ಇದ್ದರೆ ಎ ಖಾತಾಗೆ ಮಾಡ್ಕೊಳ್ಳೋಕ್ಕೂ ಅವರೊಂದು ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಸೊ ಇಲ್ಲ BBMPಯಲ್ಲೇ ಹೈಯೆಸ್ಟ್ ಪ್ರೋಗ್ರೆಸ್ ಆಗಿಲ್ಲ ಅಂತಲ್ಲ. ಈ ಹೊಸ ಆಪ್ಷನ್ನು ಗೊತ್ತಿಲ್ಲ ಜನಕ್ಕೆ ಇನ್ನೂ ಅಷ್ಟೇ. ಬೇರೆ BBMPಯಲ್ಲಿ ಈಗ 6 ಲಕ್ಷ ಈ ಖಾತಾ ಇಶ್ಯೂ ಆಗಿದೆ. ಅದರಲ್ಲಿ ಬಿ ಖಾತಾನು ಸೇರಿಕೊಂಡಿದೆ. ಬಿ ಖಾತಾನು ಸೇರಿ 6 ಲಕ್ಷ ಆಗಿದೆ. ಹಿಂದೆ ಮಾಡಿರೋರಿಗೆ ಖಾತಾ ಸಿಗುತ್ತೆ, ಈಗ ಮಾಡಿದವ್ರಿಗೆ ಸಿಗೋದಿಲ್ಲ. ಮಾಡಬಾರ್ದು ಯಾರು ಕೂಡ. ಇಲ್ಲ ಅಕ್ಟೋಬರ್ಗೆ ಆಗೋಗಿದೆ. ಅಕ್ಟೋಬರ್ಗೆ ಮೊದಲು ಪರ್ಚೇಸ್ ಮಾಡಿದರೆ ಖಾತಾ ಸಿಗುತ್ತೆ. ಅಕ್ಟೋಬರ್ ನಂತರ ಪರ್ಚೇಸ್ ಮಾಡಿದರೆ ಇದು ಅದು ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ. ಚನ್ನರಾಯಪಟ್ಟಣದಲ್ಲಿ ನಿರಂತರ ಹೋರಾಟ ನಡೆಸಿದೆ. ಅಲ್ಲಿ ಹನುಮಪ್ಪನ ಗುಡಿ, ಕೊಟ್ಟಿಗೆ ಕೆರೆ, ದ್ರಾಕ್ಷಿ ತೋಟ ಎಲ್ಲವೂ ಕೂಡ ಪ್ರಸ್ವಾದಿತ ಆಗಿದೆ. ಹೋರಾಟ ನಡೀತಾ ಇದೆ. ಹಿಂದೆ ನೀವು ಅಪೋಸಿಟ್ ಪಾರ್ಟಿ ಇದ್ದಾಗ ಸರಿ ಮಾಡಿಕೊಡ್ತೀನಿ ಭರವಸೆ. ರೆವಿನ್ಯೂ ಮಿನಿಸ್ಟರ್ ಅವರಿಗೆ ನ್ಯಾಯ ಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಸರ್ಕಾರದಿಂದ ಆಗುತ್ತೆ ಸರ್. ನಾಳೆ ಮುಖ್ಯಮಂತ್ರಿಗಳು ಅಲ್ಲಿ ರೈತರ ಜೊತೆಗೂ ಸಭೆ ಇಟ್ಕೊಂಡಿದ್ದಾರೆ. ನೋಡಿ, ಎಲ್ಲ ರೈತರ ಜೊತೆ ಸಮಾಲೋಚನೆ ಮಾಡ್ತಾ ಇದ್ದೇವೆ. ನಾವೇನು ಸಮಸ್ಯೆಯಿಂದ ದೂರ ಉಳಿದಿಲ್ಲ. ಆಮೇಲೆ ರೈತರ ಜೊತೆ ನಿರಂತರ ಸಂಪರ್ಕ ಇಟ್ಕೊಂಡಿದ್ದೇವೆ. ಆಮೇಲೆ ಒಂದಲ್ಲ 10 ಚರ್ಚೆಗಳನ್ನು ರೈತರ ಜೊತೆ ಮಾಡ್ತಾ ಇದ್ದೇವೆ. ನಾಳೆ ಮುಖ್ಯಮಂತ್ರಿಗಳು ಬಹುಶಃ 3ನೇ ಬಾರಿಗೆ 4ನೇ ಬಾರಿಗೆ ಅವ್ರ ಜೊತೆ ಸಭೆ ಇಟ್ಕೊಂಡಿದ್ದಾರೆ. ಚರ್ಚೆ ಮಾಡಿ ಒಂದು ತೀರ್ಮಾನ ತಗೊಳ್ತೇವೆ. ರೈತರ ಜೊತೆ ಸಮಾಲೋಚನೆನೂ ಮಾಡ್ತಾ ಇದ್ದೀವಿ. ಕೈಗಾರಿಕೆಗೆ ಬದಲಾಗಿ ಕೃಷಿ ಭೂಮಿಗೆ ಬಹಳ ಮುಖ್ಯ ಅಂತ ಏನು ಅಪೋಸಿಷನ್ ಮಾಡಿ ಈಗ ಅವರು ಹೋರಾಟ ಮಾಡ್ತಿದ್ದಾರೆ. ರೈತರ ಹಕ್ಕು ಹೋರಾಟ ಮಾಡ್ತಕ್ಕಂಥದ್ದು ನಾಳೆ ಮುಖ್ಯಮಂತ್ರಿಗಳೇ ಅವ್ರ ಜೊತೆ ಸಭೆ ಇಟ್ಕೊಂಡಿದ್ದಾರೆ. ನಾವು ಎಲ್ಲ ಇಂಡಸ್ಟ್ರೀಸ್ ಮಿನಿಸ್ಟ್ರು ಕೂಡ ಇರ್ತಾರೆ. ಇವರು ಸಮಾಲೋಚನೆ ಮಾಡಿ ಒಂದು ತೀರ್ಮಾನ ಮಾಡ್ತೇವೆ. ರೈತರ ಜೊತೆ ನಾವೇನು ರೈತರಿಗೆ ವಿರುದ್ಧ ಇಲ್ಲ.
ಅವ್ರ ಜೊತೆ ಸಮಾಲೋಚನೆ ಸಭೆ ನಾಳೆ ಇದೆ. ನಾವೇನು ಯಾವುದು ಫೋರ್ಸಿಬಲ್ ಆ್ಯಕ್ಷನ್ ಮಾಡ್ತಾ ಇಲ್ವಲ್ಲ. ಎರಡು ಪ್ರಶ್ನೆ. ಒಂದು, ಸ್ಟಾಂಪ್ ಡ್ಯೂಟಿನ ಹೈಕ್ ಮಾಡಬೇಕು ಅಂತ ಪ್ರಪೋಸಲ್ ಬಂದಿದೆ ಸರ್ಕಾರ. ಇಲ್ಲ, ಆ ರೀತಿ ಏನಿಲ್ಲ, ಸಲಹೆ ಇದೆ ಅಷ್ಟೇ. ಅದ್ರ ಬಗ್ಗೆ ಏನು ಇನ್ನೂ ಸೀರಿಯಸ್ ಮುಖ್ಯಮಂತ್ರಿಗಳು ಸಭೆ ಮಾಡ್ಕೊಂಡು ಇಲ್ಲ. ಅವರು ಮುಖ್ಯಮಂತ್ರಿಗಳು ಪ್ರತಿ ತಿಂಗಳು ಯಾವ್ದ್ಯಾವುದು ಆದಾಯ ಬರುವಂಥ ಇಲಾಖೆಗಳಿದ್ದಾವೆ, ಅದರದ್ದು ಪ್ರತಿ ತಿಂಗಳು ಏನು ಆದಾಯ ಬಂದಿದೆ ಬಂದಿಲ್ಲ, ಪ್ರಗತಿ ಏನು ಕುಂಠಿತ ಏನು ಅನ್ನೋದನ್ನು ಪ್ರತಿ ತಿಂಗಳು ಮುಖ್ಯಮಂತ್ರಿಗಳು ರಿವ್ಯೂ ಮಾಡ್ತಾರೆ. ಅದು ಅವ್ರ ವಾಡಿಕೆ. ಅದು ಅಲ್ಲಿ ಯಾವಾಗ 4 ಹೇಗೆ ಆದಾಯ ಸಂಪನ್ಮೂಲ ಕ್ರೋಢೀಕರಣ ಅಂತ 4 ವಿಷಯಗಳು ಚರ್ಚೆ ಆಗ್ತವೆ. ಅದು ಸ್ವಾಭಾವಿಕ. ಅದು ಪ್ರತಿ ತಿಂಗಳು ನಡೆಯುವಂಥದ್ದು. ಪ್ರತಿ ತಿಂಗಳು ನಮಗೆ ರೆವಿನ್ಯೂ ಪೊಸಿಷನ್ ಏನು ಅಂತ ಈಗ ಅವರೇ ಫೈನಾನ್ಸ್ ಮಿನಿಸ್ಟ್ರು ಜಾಬ್ ಅದು. ಪ್ರತಿ ತಿಂಗಳು ಆದಾಯ ನಮಗೆ ಪ್ರತಿ ತಿಂಗಳು ಟಾರ್ಗೆಟ್ ಇರುತ್ತೆ, ಬಂದಿದೆಯಾ ಇಲ್ವಾ ಅಂತ ಲೆಕ್ಕ ಹಾಕೋದು ನೋಡೋದು ಫೈನಾನ್ಸ್ ಮಿನಿಸ್ಟ್ರು ಕರ್ತವ್ಯ. ಅದನ್ನು ಅವ್ರು ಮಾಡ್ತಾ ಇರ್ತಾರೆ. ಅಲ್ಲಿ ಆದಾಯ ಸುಧಾರಣೆಗೆ ನಾನಾ ಚರ್ಚೆಗಳಾಗ್ತವೆ. ಮಳೆದು ಈಗ ನೋಂದಣಿ ಶುಲ್ಕ ಮುದ್ರಣ ಶುಲ್ಕ ಬರ್ತಾ ಇಲ್ಲ. ಬೆಂಗಳೂರು ಏರ್ಪೋರ್ಟು ಟೋಲ್ಗಳಿಂದ ಮೆಜಾರಿಟಿ ಹೌದು ದೊಡ್ಡ ಸಮಸ್ಯೆ. ಇಲ್ಲ ಕರೆಕ್ಟ್ ಮಾಡ್ತಾ ಇದೀವಿ, ಬಿಟ್ಟಿಲ್ಲ. ಯಾರ್ಯಾರು ಪಟ್ಟಿ ಮಾಡಿದ್ದೇವೆ ಮುದ್ರಾಂಕ ಶುಲ್ಕ, ಯಾರ್ಯಾರು ಸ್ಟ್ಯಾಂಪ್ ಡ್ಯೂಟಿ ಕಟ್ತಾ ಇಲ್ಲ ಅವ್ರದ್ದೆಲ್ಲ ಪಟ್ಟಿ ಮಾಡಿ ಈಗ ಅವ್ರ ಹತ್ರನೂ ಕೂಡ ವಸೂಲಿ ಮಾಡೋದಕ್ಕೆ ಮಾಡ್ತೀವಿ. ಕೆಲವು ಸಣ್ಣ ಪುಟ್ಟ ಕೇಸಸ್ ಇದೆ, ಕೆಲವು ದೊಡ್ಡ ಕೇಸಸ್ ಇದೆ, ಪಟ್ಟಿ ಮಾಡ್ತಾ ಇದೀವಿ, ಬಿಡೋದಿಲ್ಲ. ಎಲ್ಲ ತುಮಕೂರು ಡಿಸಿ ವಿರುದ್ಧ ದೂರು ದಾಖಲಾಗಿದೆ ಸರ್. 40 ಎಕರೆ ಗೌರ್ಮೆಂಟ್ ಖಾತೆ ಮಾಡಿದ್ದಾರೆ. ಪುಟ್ಟಸ್ವಾಮಿಗೌಡರು ಎಂಎಲ್ಎ ಪುಟ್ಟಸ್ವಾಮಿಗೌಡರು ಮಗನ ಹೆಸರಿಗೆ ಅಂತ ನಾನು RC ಅವ್ರಿಗೆ ಹೇಳಿದ್ದೇನೆ. ಅದನ್ನ ಸ್ವಲ್ಪ ಏನಿದೆ ಅದು ಸತ್ಯಾಸತ್ಯತೆಯನ್ನು ವಿಚಾರ ಮಾಡಿ ವರದಿ ಕೊಡಿ ಅಂತ RC ಅವ್ರಿಗೆ ಇಂಟ್ರೆಸ್ಟ್ ಮಾಡಿದ್ದೇನೆ. ಸೊ ಈಗ ಮಳೆ ತಮಗೆಲ್ಲ ಗೊತ್ತಿರೋ ಹಾಗೆ ಜೂನ್ ತಿಂಗಳಿನಲ್ಲಿ ಮಲೆನಾಡು ಮತ್ತು ಈ ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆ ಆಗಿದೆ. ಕೆಲವು ಜಿಲ್ಲೆಯಲ್ಲಿ 25% ಹೆಚ್ಚಾಗಿದೆ, ಕೆಲವು ಜಿಲ್ಲೆಯಲ್ಲಿ 40% ಹೆಚ್ಚಾಗಿದೆ, ಕೆಲವು ಜಿಲ್ಲೆಯಲ್ಲಿ 50% ಹೆಚ್ಚಾಗಿದೆ. ಬಯಲುಸೀಮೆ ಜಿಲ್ಲೆಗಳಲ್ಲಿ ವಾಡಿಕೆ ಅಷ್ಟು ಮಳೆ ಆಗಿದೆ. ಒಂದು 2-3% ಕಡಿಮೆ ಆಗಿದೆ, ಕೆಲವು 2-3% ಜಾಸ್ತಿ ಆಗಿದೆ. ಸೊ ಇದರಲ್ಲಿ ಇಲ್ಲಿವರೆಗೂ ಕೂಡ ಅಲ್ಲಿ ಸ್ವಲ್ಪ ಮನೆಗಳು ಒಂದು 40 ಮನೆ ಅಷ್ಟು ಹಾನಿ ಆಗಿದೆ. ಅವರಿಗೆಲ್ಲ ಪರಿಹಾರ ಕೊಟ್ಟಿದ್ದೇವೆ. ಜಾನುವಾರು ಹಾನಿಗಳು ಕೂಡ ಅಲ್ಲಿ ಇಲ್ಲಿ ಆಗಿದೆ, ಅವರಿಗೆಲ್ಲ ಪರಿಹಾರ ಕೊಟ್ಟಿದ್ದೇವೆ. ಮುಖ್ಯವಾಗಿ ನಾನು ಇವತ್ತು DC ಗಳ ಹತ್ರ ಮಾತಾಡುವಾಗ ನೆಕ್ಸ್ಟು ಇನ್ನು ಬರುವ ದಿನಗಳಲ್ಲಿ ಜುಲೈ ಆಗಸ್ಟು ಹೆಚ್ಚು ಮಳೆ ಆಗುವಂಥ ತಿಂಗಳುಗಳು. ಇಲ್ಲಿ ಭಾಳ ಹೈ ಅಲರ್ಟ್ ಇರಬೇಕು. ಅದರಲ್ಲೂ ಕೃಷ್ಣಾ ನದಿ ತಪ್ಪಲಿನಲ್ಲಿ, ಕಣಿವೆಯಲ್ಲಿ ಆ ಭಾಗದಲ್ಲಿ ಇನ್ನಷ್ಟು ಎಚ್ಚರಿಕೆ ಇರಬೇಕು. ಕೇಂದ್ರ ಸರ್ಕಾರ ಹವಾಮಾನ ಇಲಾಖೆಯವರ ಪ್ರಕಾರ ಕೃಷ್ಣಾ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಹೆಚ್ಚು ಮಳೆ ಆಗುತ್ತೆ ಜುಲೈನಲ್ಲಿ, ಆಗಸ್ಟ್ನಲ್ಲಿ ಅಂತ ಹೇಳಿದ್ದಾರೆ. ಇನ್ನು ಉಳಿದ ಪ್ರದೇಶದಲ್ಲಿ ವಾಡಿಕೆಯಷ್ಟು ಮಳೆ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅವರಿಗೆ ಮುನ್ಸೂಚನೆಯನ್ನು ಕೊಟ್ಟಿದ್ದೇನೆ. ಮತ್ತು ಈಗ ಜಿಲ್ಲಾಧಿಕಾರಿಗಳು ಮತ್ತು ತಹಶೀಲ್ದಾರರ ಹಂತದಲ್ಲಿ ಸುಮಾರು 1000 ಕೋಟಿ ರೂಪಾಯಿ ಅಲ್ಲಿನ ವಿಪತ್ತು ನಿರ್ವಹಣೆಗೆ ನಾವು ಹಣವನ್ನು ಒದಗಿಸಿಕೊಟ್ಟಿದ್ದೇವೆ ಆಲ್ರೆಡಿ. ಸೊ ಸದ್ಯಕ್ಕೆ ಆಗಿರುವಂಥದ್ದು ಎಲ್ಲ ಅಲ್ಲಿ ಸ್ವಲ್ಪ ಹಾನಿ ಆಗಿದೆ, ಇಲ್ಲ ಅಂತಲ್ಲ, ಬಟ್ ಕಂಟ್ರೋಲಲ್ಲಿದೆ. ನೆಕ್ಸ್ಟು ಈಗೇನು ಜುಲೈ 15ರ ನಂತರ 10ರ ನಂತರ ಸ್ವಲ್ಪ ಮಳೆ ಮತ್ತೆ ಜಾಸ್ತಿ ಆಗುತ್ತೆ. ಆ ಸಂದರ್ಭದಲ್ಲಿ ನಾವು ವಿಶೇಷ ಎಚ್ಚರಿಕೆ ವಹಿಸಬೇಕು. ಅದನ್ನು ನಾನು ಇವತ್ತು ಎಲ್ಲ DC ಗಳಿಗೆ ಹೇಳಿದ್ದೇನೆ, ಹೈ ಅಲರ್ಟಲ್ಲಿ ಇರಬೇಕು ಅಂತಕ್ಕಂಥದ್ದು. ಇನ್ನು ಈಗ ಸದ್ಯಕ್ಕೆ ಸ್ವಲ್ಪ ಮಳೆ ಒಂಚೂರು ಹಿಂದೆ ಜೂನ್ಗೆ ಹೋಲಿಕೆ ಮಾಡಿದರೆ ಒಂದು ಸ್ವಲ್ಪ ಮಾಡ್ರೇಟ್ ಆಗಿದೆ. ಸೊ ಒಂಥರ ಈಗ ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ಇದೆ, ಸ್ವಲ್ಪ ರಿಲೀಫ್ ಸಿಕ್ಕಿದೆ. ಮತ್ತೆ ಜಾಸ್ತಿ ಆಗುವಾಗ ಇನ್ಮೇಲೆ ಇನ್ನೂ ಸ್ವಲ್ಪ ಸೀರಿಯಸ್ ಆಗಿ ವಾಚ್ ಮಾಡಬೇಕು. ಕೊರತೆ ಇಲ್ಲ, 2-3% ಕಡಿಮೆ ಆಗಿದೆ. ಸ್ವಲ್ಪ ಅದನ್ನು ಕೊರತೆ ಅಂತ ಹೇಳಲ್ಲ, ನಮಗೆ 20% ಕಮ್ಮಿ ಆದರೆ ಆವಾಗ ಕೊರತೆ ಅಂತ ಹೇಳ್ತೇವೆ. ಸೊ ಆ ರೇಂಜ್ಗೆ ಯಾವುದೂ ಇಲ್ಲ.